ಬಿಸಿ ಊಟ ತಯಾರಿಕೆಗೆ ವೇತನ ಹೆಚ್ಚಳ ಸೇರಿದಂತೆ ಬೇಡಿಕೆ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ. ಗಂಗಾವತಿ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹದ ಬಿಸಿ ಊಟ ತಯಾರಿಕರ ಒಕ್ಕೂಟದ ಆದೇಶದ ಅನ್ವಯ ದಿನಾಂಕ 21ರಂದು ಎಐಟಿಯುಸಿ ನೇತೃತ್ವದಲ್ಲಿ ಬಿಸಿ ಊಟ ತಯಾರಿಕರ ನೌಕರರು ಸಂಘದ ಅಧ್ಯಕ್ಷ ಎಲ್ ತಿಪ್ಪಣ್ಣ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ತಿಪ್ಪಣ್ಣ ಮಾತನಾಡಿ, ಚುನಾವಣೆ ಪೂರ್ವದಲ್ಲಿ ಸರ್ಕಾರ ಬಿಸಿ ಊಟ ನೌಕರರಿಗೆ ಈಗಿನ ವೇತನದೊಂದಿಗೆ ಹೆಚ್ಚುವರಿಯಾಗಿ 6,000 ಹೆಚ್ಚಳ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಡಳಿತದ ಚುಕ್ಕಾಣಿ ಹಿಡಿದು 2 ವರ್ಷ ಪೂರೈಸಿದರೂ ಸಹ ಯಾವುದೇ ವೇತನ ಹೆಚ್ಚಳಕ್ಕೆ ಮುಂದಾಗದೆ ಅಕ್ಷರ ದಾಸೋಹದ ಬಿಸಿ ಊಟ ನೌಕರರಿಗೆ ನಂಬಿಕೆ ದ್ರೋಹವೆಸಗಿದೆ ಎಂದು ತಿಳಿಸಿದ ಅವರು, ಇಡುಗಂಟು ಹಣ, ನೌಕರರ ಆಸ್ಪತ್ರೆಯ ವೈದ್ಯಕೀಯ ವೆಚ್ಚ, ಕರ್ತವ್ಯದಲ್ಲಿರುವ ನೌಕರರು ನಿಧನಗೊಂಡಾಗ ಪರಿಹಾರ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಬೇಗಂ, ಅತಿಯಾರ್ ಬೇಗಂ, ಅನಸೂಯ ಸೇರಿದಂತೆ ಅಪಾರ ಬಿಸಿ ಊಟ ನೌಕರರು ಪಾಲ್ಗೊಂಡಿದ್ದರು.